ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಸಂಡೇ, ಸೊ ಬೆಳಿಗ್ಗೆನೆ ನಮ್ಮಮ್ಮ ನಾಟಿ ಕೋಳಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿದ್ರು. ಚೆನ್ನಾಗಿ ಒಂದು ಟೈಮು ಬ್ಯಾಟಿಂಗ್ ಆಯಿತು ಇವಾಗ. ಸೊ ಇವಾಗ ತಿನ್ಕೊಂಡು ಫ್ರೆಶ್ ಅಪ್ ಆದೆ. ಇವತ್ತು ಬ್ಯಾಂಗ್ಳೂರ್ ಕೂಡ ಹೋಗಬೇಕು. ಇವತ್ತು ನಮ್ಮ ಚಾರ್ವಿಕಾ ಬೇಬಿದು ಬರ್ಡೇ ಇದೆ. ಸೊ ಅದಕ್ಕೆ ಈವ್ನಿಂಗ್ ಸೆಲೆಬ್ರೇಟ್ ಮಾಡೋದು. ಸೊ ಅದಕ್ಕೆ ಸಂಜೆ ಹೋಗಬೇಕು. ಆ್ಯಂಡ್ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಬರ್ಡೇಸ್ ಎಲ್ಲ ನಮ್ಮ ನಮ್ಮನೆ ಮಕ್ಳದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಬೇಕು. ಲಾಸ್ಟ್ ವಿಡಿಯೋನು ಕೂಡ ಗುಣವಿ ಬರ್ಡೇದು ವ್ಲಾಗ್ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ. ಇವಾಗ ಫ್ರೆಶ್ ಅಪ್ ಆಗಿ ಆಗಿದೆ. ಇನ್ನು ಈವ್ನಿಂಗ್ ಹಂಗೆ ಹೊರಡ್ಬೇಕಾಗಿರೋದು. ಇನ್ನು ಪ್ರಮೋದ್ ಅವ್ರು ಕೂಡ ಬಂದಿಲ್ಲ. ಅವ್ರು ಬಂದಾದ್ಮೇಲೆ ಹೊರಡಬೇಕು. ನಮ್ಮ ಪಾಪನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಇವಾಗ ಬ್ಯಾಕ್ಗ್ರೌಂಡ್ ನೋಡ್ಬೋದು ನೀವು, ಚೇಂಜ್ ಆಗಿಬಿಟ್ಟಿದೆ. ಸೊ ನಾವು ಒಂದು ಕಬೋರ್ಡ್ ಕೂಡ ಮಾಡಿಸಿದ್ದೀವಿ. ಆ್ಯಂಡ್ ಒಳಗಡೆ ಕೂಡ ಇದೊಂದು ಮಾಡಿಸ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ನೋಡಿ ಹೆಂಗೆ ಮಲ್ಕೊಂಡಿದ್ದಾನೆ. ಸೊ ಇವಾಗ ಹಾಗೆ ನಾಳೆಯಿಂದ ಇನ್ನೇನು ದೀಪಾವಳಿ ಸ್ಟಾರ್ಟ್ ಆಗ್ತಿದೆ. ಯಾರೆಲ್ಲ ಪಟಾಕಿ ಹೊಡಿತೀರಾ ಹುಷಾರಾಗಿ ಪಟಾಕಿನ ಹೊಡೀರಿ. ನನಗೆ ದೀಪಾವಳಿ ಅಂದರೆ ಏನು ನೆನಪಾಗುತ್ತೆ ಅಂದರೆ, ನಾನು ಅವಾಗ 10 ರೂಪೀಸ್ಗೋಸ್ಕರ ಕೇಳ್ಕೊಂಡು ನಿಂತ್ಕೊಳ್ತಿದ್ದೆ. ಪಟಾಕಿ ಹೊಡಿಬೇಕು, ಆ ಪುರ್ಪುರ್ ಕಡ್ಡಿ ಬರುತ್ತಲ್ಲ, ಸೊ ಅದನ್ನು ಹೊಡಿಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಹತ್ರ ಈಸ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೆ. ಅವ್ರು 10 ರೂಪೀಸು ಕೊಡ್ತಾ ಇರಲಿಲ್ಲ ಅವಾಗ. ಸೊ ಹಠ ಮಾಡಿ ನಾನು ಪಟಾಕಿ ಹೊಡಿಬೇಕಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ, ಈಸ್ಕೊಳ್ತಿದ್ದೆ. ಅದೊಂದು ನೆನಪಾಗುತ್ತೆ ದೀಪಾವಳಿ ಅಂದರೆ. ಸೊ ಇವಾಗ ನಾನು ಹೋಗಿ ಅಲ್ಲಿ ಬೆಂಗಳೂರಲ್ಲಿ ಪಟಾಕಿ ಹೊಡಿಬೇಕು. 3 ಇಯರ್ಸಿಂದನೂ ನಾನು ಪಟಾಕಿನೇ ಹೊಡೆದಿಲ್ಲ. ಸೊ ಅದಕ್ಕೆ ಈ ವರ್ಷ ಕೊಡಿಸಿ ಅಂತ ಕೇಳಿದ್ದೀನಿ. ಆಯಿತು ತಗೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗಿ ಆದಮೇಲೆ ನೋಡೋಣ ದೀಪಾವಳಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಬೆಳಗ್ಗೆಯಿಂದ ಅವನ್ನ ತಿನ್ನಿಸಿ ಅವ್ನಿಗೆ ಮಲಗಿಸಿ ಅದೇ ಆಗಿದೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಇವಾಗ ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ಹೊರಟ್ವಿ ಇನ್ನೇನು 15 to 20 ಮಿನಿಟ್ಸ್ ಆಯಿತು. ಇಲ್ಲಿ ಕನಕಪುರದಲ್ಲಿ ಒಂದು ಸ್ಟಾಪ್ ಹಾಕಿದ್ದೀವಿ. ನಮ್ಮ ಪಾಪ ಮಲ್ಕೊಂಡ್ಬಿಟ್ಟ. ಅವನಿಗೆ ನಿದ್ದೆ, ಕಾರ್ ಹತ್ತಿದ್ದೆ ನಿದ್ದೆ ಬಂದ್ಬಿಡುತ್ತೆ. ಅಲ್ಲಿ ಆಟ ಆಡಿಕೊಂಡು ಮಲ್ಕೊಂಡೇ ಇರಲಿಲ್ಲ. ಸೊ ಇವಾಗ ಹೋಗಬೇಕು. 8 ಗಂಟೆ ಅಷ್ಟರಲ್ಲಿ ಹೋಗಬೇಕು. ಅಷ್ಟರಲ್ಲಿ ಸ್ಲಾಟ್ ಬುಕ್ ಮಾಡಿದಾರಂತವರು ಪಾರ್ಟಿ ಹಾಲಲ್ಲಿ ಬರ್ಡೇ ಮಾಡ್ತಿರೋದು. ಸೊ ಅಷ್ಟರಲ್ಲಿ ಹೋಗಬೇಕು. ಇವರೆಲ್ಲೋ ಹೋಗಿದ್ದು ಬರ್ತೀನಿ ಅಂದವರು ಇನ್ನೂ ಬಂದೇ ಇಲ್ಲ. ನಮ್ಮದು ಲಗೇಜ್ ಎಲ್ಲ ತುಂಬಿಟ್ಟಿದ್ದೀನಿ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಲಗೇಜ್ ಎತ್ಕೊಂಡು ಹೋಗಿ ಬಂದು ಅದೇ ಆಗಿಬಿಟ್ಟಿದೆ. ಸೊ ಮೇಂಟೈನ್ ಮಾಡಬೇಕು 2 ಸೆಟ್ನ. ಸೊ ಅಲ್ಲಿದ್ದು ಇಲ್ಲಿ ಆ ಥರ ಮೇಂಟೈನ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎರಡನ್ನೂ ಕ್ಯಾರಿ ಮಾಡಿಕೊಂಡು ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆಗೆ, ಆ ಕಡೆಯಿಂದ ಎತ್ಕೊಬರ್ಬೇಕಾದ್ರೆ ಈ ಕಡೆಗೆ ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಅಲ್ಲಿದಲ್ಲೇ ಇಲ್ಲಿದಿಲ್ಲೇ ಆ ಥರ ಮೇಂಟೈನ್ ಮಾಡಬೇಕು. ಬಟ್ ವಾಕರ್ ಅಂತೂ ತೊಗೊಂಡೋಗ್ಲೇಬೇಕು. ಅವನಿಗೆ ಅದು ವಾಕರಲ್ಲಿ ಹಾಕ್ಬಿಟ್ರೆ ಅಟ್ಲೀಸ್ಟು ಆಟ ಆಡ್ಕೊಂಡಿರ್ತಾನೆ. ನಾನು ಏನಾದರೂ ಕೆಲಸ ಇದ್ದರೆ ಮಾಡ್ಬೋದು ಅಂತ ಅಂದ್ಬಿಟ್ಟು ವಾಕರ್ನ ತೊಗೊಂಡೋಗ್ತೀನಿ. ಸೊ ಇವಾಗ ಹೋಗಬೇಕು. ಹೋಗಿ ಸಿಗ್ತೀನಿ. ನೋಡೋಣ ಎಷ್ಟು ಗಂಟೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಟೈಮು 6:30 ಆಗಿದೆ. ಸೊ ಹೋಗಿ ಆದಮೇಲೆ ಸಿಗ್ತೀನಿ. ಕೀಪ್ ವಾಚಿಂಗ್. ಏನಾದರೂ ನೋಡೋಣ, ಮಾತಾಡ ಏನಾದರೂ ಹಾಯ್ ಫ್ರೆಂಡ್ಸ್ ಅನ್ನು, ಹಾಯ್ ಗೈಸ್ ಅನ್ನು ಅಂದೆ ಅನ್ನು. ನೋಡೋಣ ಹೆಂಗಂತ್ಯ ಅನ್ನು. ಹಾಯ್ ಫ್ರೆಂಡ್ಸ್ ಅನ್ನು ಹೇಳು. ಯಾರು ಕೊಟ್ಟಿದ್ದು ನಿನಗೆ? ನಿನ್ನ ಫ್ರೆಂಡ್ಸ್ ಎಲ್ಲ ಕೊಟ್ರಾ? ಎಷ್ಟು ಜನ ಬಂದಿದ್ರು ನಿನ್ನ ಫ್ರೆಂಡ್ಸು? ಅಷ್ಟೇನ ಗೊತ್ತಿರೋದು? ಬಿಡು ಹೋಗ್ಲಿ. ಇದೆಲ್ಲ ನಿನಗೆ ಬಂದಿರೋ ಗಿಫ್ಟ್ಸಾ? ಎಲ್ಲರೂ ಗೊಂಬೆನೇ ಕೊಟ್ಟಿದ್ದ ನಿಂಗೆ? ಹಾಂ, ಇಷ್ಟ ಆಯ್ತಾ ನಿಂಗೆ? ಚೆನ್ನಾಗೈತಾ ನಿನ್ನ ಬರ್ಡೇ ಇವತ್ತು? ಹಾಂ, ಆಮೇಲೆ ಇನ್ನೇನು ಸಮಾಚಾರ? ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಏನು ಗಿಫ್ಟ್ ಕೊಡ್ತೀಯ ನನಗೆ? ನಿಂಗೇನು ಗಿಫ್ಟೇ ತಂದಿಲ್ಲ ನಾವು.
ನಾಳೆ ಬಾ, ಇವತ್ತು ಹೋಗೋಣ. ನಾಳೆ ಕೊಡಿಸ್ತೀನಿ. ನಾಳೆ ಕೊಡಿಸ್ತೀನಿ ನಿಂಗೆ ಗಿಫ್ಟು. ಓಕೆನಾ? ನಡಿ ಹೋಗೋಣ. ಓಕೆ, ಡನ್. ನಾವಿವಾಗ ಬರ್ಡೇ ಮನೆಗೆ ಬಂದು ತಿನ್ಕೊಂಡು ಇವಾಗ ಪಾರ್ಟಿ, ಅದನ್ನ ಪಾರ್ಟಿ ಅಲ್ಲ ಅಂತಾನೆ ಅಂತಾರ, ಏನಂತಾರೆ ಅದನ್ನ, ಸೆಲೆಬ್ರೇಷನ್ ಹಾಲ್ಗೆ ಹೋಗ್ತಾಯಿದ್ದೀವಿ ಅಷ್ಟೇ. ಹೋಗಿ ಸಿಗ್ತೀವಿ, ಕೇಕ್ನು ಕೂಡ ತಗೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಬರ್ಡೇಗಳನ್ನ ತೋರಿಸ್ತೀನಿ ರೀ. ಸರ್ಪ್ರೈಸ್ ಕೊಟ್ಟಿದ್ದಾರೆ ಅವರಪ್ಪ ಅವಳಿಗೆ. ವಾವ್, ನೋಡಿ ಏನೇ ನಿಮ್ಮಪ್ಪ ಈ ತರ ಸರ್ಪ್ರೈಸ್ ಕೊಟ್ಬಿಟ್ಟೈತೆ ನಿಂಗೆ. ಇಲ್ಲ, ಅದು ಆ ಥರನೇ ಕಣೆ. ವಾವ್, ಮೇಕಪ್ ಎಲ್ಲ ನೈಸ್. ವಾವ್, ಇದನ್ನು ಇಲ್ಲಿ ಬಾ, ಬಾ 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 ಮುಂದೆ ಬಾ. ಇಲ್ಲಿ ಬಾ 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 ಬಾ. Happy birthday to birthday. Happy birthday, Charvika. Cake ತೋರ್ಸದಾ? ಲಿಪ್ಸ್ಟಿಕ್ ಕೇಕು. Come on. Birthday to Vika, Charvika. Happy birthday, Charvika.
ಇದನ್ನ ತಿನ್ಸಿ ಕೇಕ್ ಕ್ರೀಮ್ ಬರ್ ನೋಡ್ಲೆ ಇನ್ನೊಂದು ಮೂಡಿದ ಪ್ರಾಣದಂತೆ ಅವಳಿಗೆ ಬೇಕು ಹಾಡಿನ ಸಾಲಿನಲ್ಲಿ ಹೇಳಿ ಎಲ್ಲ ನೀ ಬಂದ ಮೇಲೆ ಬಾಕಿ ಮಾತೇನು ನಾನು ಜಸ್ಟ್ ಇವಾಗ ಇದ್ದೆ ನೈಟು 1:30 ಆಗಿಬಿಟ್ಟಿತ್ತು ನಾವು ಬರೋಷ್ಟರಲ್ಲೇ. ಸೊ ನಾವು ಬಂದು ಹಾಗೆ ಮಲ್ಕೊಂಡ್ಬಿಟ್ವಿ. ಪಾಪು ಕೂಡ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ, ಅವನಿಗೆ ಸರಿ ಕೂಡ ತಿನ್ನಿಸಿಲ್ಲ ರಾತ್ರಿ. ಸೊ ಅಷ್ಟೊತ್ತಾಯಿತು ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಡ್ಯಾನ್ಸ್ ಮಾಡಿ ಅದು ಇದು ಅಂತ ಅಂದ್ಕೊಂಡು ಅಲ್ಲೇ ಟೈಮ್ ಆಗಿಬಿಡ್ತು. ಸೊ ವಿಡಿಯೋನ ಎಂಡ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಎದ್ದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ತಿಂಡಿಗೆ ಪೊಂಗಲ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ದೀಪಾವಳಿ ಹಬ್ಬ ಕೂಡ ಇದೆ. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೆಕ್ಸ್ಟು ದೀಪಾವಳಿಗೆ ಪಟಾಕಿ ಎಲ್ಲ ತೊಗೊಬಂದಿದ್ದೀನಿ, ತೆಗೆಸ್ಕೊಂಡಿದ್ದೀನಿ. ಸೊ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ನೀವು. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.